ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಶುರುವಿನಲ್ಲಿ ಈ ಕಡೆ ನಿಂಗವ್ವ ಅಜ್ಜಿ ಹೇಗಾದರೂ ಮಾಡಿ ನಮ್ಮ ಪ್ರಸಾದಿ ಮತ್ತು ಭೂಮಿ ಜಾತಕನ ಅದೇನೋ ಫೋನಲ್ಲಿ ಆ್ಯಪ್ ಇದೆ ಅಂತಲ್ವಾ, ಅದರಲ್ಲಿ ಚೆಕ್ ಮಾಡಿದರೆ ಎಲ್ಲ ಗೊತ್ತಾಗುತ್ತೆ ಅಂತ ನಿಂಗವ್ವಜ್ಜಿ ಹೇಳ್ತಾರೆ. ಆಗ ಹೌದಲ್ವಾ ಅಂತ ಹೇಳಿ ಕೇಶವ್ ಅವರು ಕೂಡ ಭೂಮಿ ಹೆಸರು ಮತ್ತು ಎಲ್ಲ ರಾಶಿನ ಹಾಕ್ತಾರೆ. ಆಗ ಭೂಮಿ ಜಾತಕ ನೋಡಿ ಅದರಲ್ಲಿ ಬಂದಿರೋದನ್ನ ನೋಡಿ ಕೇಶವ ಶಾಕ್ ಆಗ್ತಾನೆ. ಇದೇನಿದು, ಮನಸ್ವಿಗೆ ಈಗಾಗಲೇ ಮದುವೆ ಆಗಿದೆ ಅಂತ ತೋರಿಸ್ತಾ ಇದೆ ಇದರಲ್ಲಿ ಅಂತ ಕೇಶವ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡ ಪ್ರಸಾದಿ ಮತ್ತು ನಿಂಗವ್ವಜ್ಜಿ ಶಾಕ್ ಆಗ್ತಾರೆ. ಏನ್ಲ ಹೇಳ್ತಿದ್ದೀಯಾ, ಅಂದರೆ ಮನಸ್ವಿಗೆ ಈಗಾಗಲೇ ಮದುವೆ ಆಗಿದೆಯಾ, ಏನು ಹೇಳ್ತಾ ಇದೀಯಾ ಅಂತ ಹೇಳ್ತಾರೆ. ಆಗ ಅಜಿತ್ ಅವರು ಶಾಕ್ ಆಗ್ತಾರೆ. ಇದೇನಪ್ಪ, ಇರೋದನ್ನು ಸತ್ಯವಾಗಲೇ ಹೇಳ್ತಾ ಇದೆ, ಪರವಾಗಿಲ್ಲ ಈ ಆ್ಯಪ್ ಅಂತ ಅಂದ್ಕೊಳ್ತಿರ್ತಾನೆ. ಆಗ ಅಜಿತ್ ಅವರು ಅಯ್ಯೋ ಅಜ್ಜಿ, ಇದು ಇವಾಗಿನ ಕಾಲದಲ್ಲಿ ಫೋನ್ ಇದೆಲ್ಲ ನಂಬಾರ್ದು, ಎಲ್ಲ ಫೇಕ್, ಸುಳ್ಳೇ ಹೇಳುತ್ತೆ, ಅದೇನು ಗೊತ್ತಾಗಲ್ಲ, ಅದರ ಬದಲಿಗೆ ನಿಜವಾದ ಪುರೋಹಿತರನ್ನ ಕರೆಸಿ ಎಲ್ಲವನ್ನ ಶಾಸ್ತ್ರ ಮಾಡಿದರೆ ಆಯಿತು, ಏನಂತೀಯ ಅಂತ ಇಲ್ಲಿ ಅಜಿತ್ ಹೇಳ್ತಾರೆ. ಆಗಲ್ಲ ಕಣೋ ಅಜಿತ್, ಅದು ಆದರೂ ಇದು ಚೆನ್ನಾಗಿರುತ್ತೇನೋ ಅಂದ್ಕೊಂಡೆ ಅಂತ ಹೇಳ್ತಾರೆ. ಅಯ್ಯೋ ಅಜ್ಜಿ, ಅದರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಅದೆಲ್ಲ ಸುಮ್ಮನೆ ಬೇಕು ಅಂತಾನೆ ತೋರಿಸ್ತಾರೆ ಅಂತ ಅಜಿತ್ ಹೇಳ್ತಾರೆ. ಆಗ ನಿಂಗವ್ವಜ್ಜಿ, ಕೇಶವ, ನಮ್ಮ ಪರಿಚಯದವರು ಒಬ್ಬರು ಪುರೋಹಿತರು ಇದ್ರಲ್ವಾ, ಅವರನ್ನು ಕರೆಸು ಈಗಲೇ, ಇವತ್ತು ಭೂಮಿ, ಮನಸ್ವಿ ಮತ್ತು ನಮ್ಮ ಪ್ರಸಾದಿ ಜಾತಕನ ನೋಡಿ ಮದುವೆ ದಿನ ಇಟ್ಬಿಡೋಣ ಅಂತ ಹೇಳ್ತಾರೆ. ಆಗ ಸರಿ ಅಂತ ಹೇಳಿ ಕೇಶವ ಹೇಳ್ತಾರೆ. ಈ ಕಡೆ ಭೂಮಿಗೆ ತುಂಬ ಭಯ ಆಗುತ್ತೆ. ಅಯ್ಯೋ ದೇವ್ರೆ, ಹಾಗಾದರೆ ಇವನ ಜೊತೆ ನನ್ನ ಮದುವೆ ಫಿಕ್ಸ್ ಮಾಡಿಬಿಟ್ರೆ ಆಮೇಲೆ ಖಂಡಿತವಾಗ್ಲೂ ನನ್ನ ಮದುವೆ ಆಗೋದ್ರೆ ಏನು ಮಾಡಲಿ, ನಾನಂತೂ ತುಂಬ ಭಯದಲ್ಲಿರ್ತಾರೆ ಭೂಮಿ. ಈಗ ಈ ಕಡೆ ಸಂಗೀತಂಗೂ ಕೂಡ ಅಯ್ಯೋ ಭೂಮಿ, ನನಗೋಸ್ಕರ ನೀನು ಮಧ್ಯದಲ್ಲಿ ಸಿಕ್ಕಾಕೊಂಡೇ ಬಿಟ್ಟಿದೆಯಲ್ಲೇ, ಏನು ಮಾಡೋದು ನಾನೀಗ ಅಂತ ಸಂಗೀತನೂ ಕೂಡ ತುಂಬಾ ಭಯದಲ್ಲಿರ್ತಾಳೆ. ಸಾಹೇಬ್ರೆ, ಏನು ಸಾಹೇಬ್ರೆ, ಇದೆಲ್ಲ ಒಂದು ಒಳ್ಳೆ ಪುರೋಹಿತರು ಬಂದು ಮದುವೆ ದಿನ ಇಟ್ಬಿಟ್ರೆ ಏನು ಮಾಡೋದು ಸಾಹೇಬ್ರೆ ಅಂತ ಭೂಮಿ ಕೇಳ್ತಾಳೆ. ಆಗ ಅಜಿತ್ ಅವರು, ಭೂಮಿ, ನೀನು ನನ್ನ ಮೇಲೆ ನಂಬಿಕೆ ಇಲ್ವಾ ಭೂಮಿ, ಏನೂ ಆಗಲ್ಲ, ಅದೇನೋ ಮಾಡೋಕ್ಕೆ ಕೂಡ ಸಾಧ್ಯನೇ ಇಲ್ಲ, ನಾನಿರುವವರೆಗೂ ಅದು ಯಾವತ್ತೂ ಕೂಡ ಆಗಲ್ಲ, ನೋಡ್ತಾ ಇರೋ ಪುರೋಹಿತರು ಯಾವ ಗೆಟಪಲ್ಲಿ ಬರ್ತಾರೆ ಅಂತ ಅಜಿತ್ ಹೇಳ್ತಾನೆ. ಅಂದರೆ ಏನು ಹೇಳ್ತಾ ಇದ್ದೀರಾ ಸಾಹೇಬ್ರೆ ಅಂತ ಭೂಮಿ ಕೇಳ್ತಾಳೆ. ನೀನೇ ನೋಡು ಭೂಮಿ, ಹೇಗಿರುತ್ತೆ ಪುರೋಹಿತರು ಎಂಟ್ರಿ ಅಂತ ಹೇಳಿ ಅಜಿತ್ ನಗ್ತಾ ಇರ್ತಾನೆ. ಆಗ ಭೂಮಿ, ಏನೂ ಗೊತ್ತಿಲ್ಲ, ಈ ಸಾಹೇಬ್ರು ನಂಬ್ಕೊಂಡ್ರೆ ನನಗೆ ಪ್ರಸಾದ್ ಜೊತೆ ಮದುವೆ ಮಾಡಿಬಿಡ್ತಾರೆ ಅಂತ ತುಂಬ ಭಯದಲ್ಲಿರ್ತಾಳೆ. ಅಜಿತ್ ಅವರು ಸತ್ಯ ಹತ್ರ ಬಂದುಬಿಟ್ಟು, ಸತ್ಯಣ್ಣ ಏನು ಮಾಡೋದು ಸತ್ಯಣ್ಣ, ಈಗ ಪುರೋಹಿತರು ಏನು ಮಾಡೋದು ಬಂದುಬಿಟ್ರೆ ಆಗ ಪಾಪ ಭೂವಿ ಸಿಕ್ಕಾಕ್ಕೊಳ್ತಾಳೆ ಸತ್ಯಣ್ಣ ಅಂತ ಹೇಳ್ತಾರೆ. ಆಗ ಸತ್ಯಣ್ಣವನು, ಲೋ ಅಜಿತ್, ನಾನಿರುವಾಗ ಯಾಕೋ ನಿನಗೆ ಭಯ, ನೋಡು ಒಂದೊಳ್ಳೆ ಪ್ಲ್ಯಾನ್ ಮಾಡಿದ್ದೀನಿ, ಪುರೋಹಿತರನ್ನ ಹೇಗಾದರೂ ಮಾಡಿ ಒಂದು ಕಡೆ ಬಚ್ಚಿಟ್ರೆ ಆಯಿತು, ಒಂದು ವೇಳೆ ದುಡ್ಡು ಕೊಟ್ಟರು ಅವರು ಇಸ್ಕೊಳ್ತಾರೆ, ನಾವೇ ಗೆಟಪ್ ಚೇಂಜ್ ಮಾಡಿದರೆ ಹೇಗಿರುತ್ತೆ ಅಂತ ಸತ್ಯ ಅವರು ಹೇಳ್ತಾರೆ. ಆಗ ಅಜಿತ್ ಅವರು, ವಾರೆ ವಾ ಸತ್ಯಣ್ಣ, ಏನು ಪ್ಲ್ಯಾನ್ ಹೇಳಿಬಿಟ್ರಿ, ಅಷ್ಟಕ್ಕೂ ಆಮೇಲೆ ಮುಂದೇನು ಹೇಳೋದು ಅಂತ ಇಲ್ಲಿ ಅಜಿತ್ ಕೇಳ್ತಾ ಇದ್ದರೆ ಸತ್ಯ ಅವರು ಕಿವಿಯಲ್ಲಿ ಹೇಳ್ತಾ ಇರ್ತಾರೆ. ಅಜಿತ್ಗೆ ಈ ಕಡೆ ಸರಿ ಅಂತ ಹೇಳಿ ಪುರೋಹಿತನ ಗೆಟಪಲ್ಲಿ ಅಜಿತ್ ಮತ್ತು ಸತ್ಯಣ್ಣ ಇಬ್ಬರು ಕೂಡ ಎಂಟ್ರಿ ಕೊಡೋಕ್ಕೆ ಶುರು ಮಾಡ್ತಾರೆ. ಈ ಕಡೆ ದೇವಯಾನಿ ಅಂತೂ ಏನು ಮಾಡಬೇಕಂತನೂ ಕೂಡ ಗೊತ್ತಾಗ್ತಾ ಇರಲ್ಲ. ಅಶ್ವಿನಿ ಕಾಟ ದಿನಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ. ನಂಜನ್ ಜೊತೆ ನನ್ನ ಮದುವೆನೂ ಆಗುತ್ತೆ, ನೀವು ಮಾಡಿಸಿಲ್ಲ ಅಂದರೆ ಏನು, ಅದು ಏನಾಗುತ್ತೆ ನೋಡಿ, ನಿಮ್ಮ ಬಣ್ಣ ಬಯಲು ಮಾಡ್ತೀನಿ, ನೀವು ಯಾರು ಅನ್ನೋದು ಸತ್ಯ ಹೇಳ್ತೀನಿ, ಇಷ್ಟಕ್ಕೆಲ್ಲ ಕಾರಣ ನೀವೇ ಅಂತಲೂ ಕೂಡ ಹೇಳ್ತೀನಿ ಅಂತ ಈ ಕಡೆ ಎಲ್ಲವನ್ನು ಹೇಳಿರ್ತಾರೆ. ಅದನ್ನ ಯೋಚನೆ ಮಾಡ್ತಾ ದೇವಯಾನಿ ಅಂತೂ ಮುಂದೆ ಏನು ಮಾಡಲಿ, ಈ ಅಶ್ವಿನಿ ಕಾಟನ ಹೇಗೆ ತಪ್ಪಿಸ್ಕೊಳ್ಳಿ ಅಂತ ಯೋಚಿಸ್ತಾ ಇರ್ತಾಳೆ. ಅದೇ ರೀತಿ ಈ ಕಡೆ ಶಾರದನೂ ಕೂಡ ತುಂಬಾ ಖುಷಿಯಿಂದ ಎರಡೆರಡು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅದನ್ನ ನೋಡಿದ ಶ್ರವಣಿಗೆ ತುಂಬಾ ಖುಷಿಯಾಗುತ್ತೆ. ಎಲ್ಲ ಈ ಅತ್ತೆಯಿಂದಲೇ ಆಗಿದ್ದು, ನನ್ನ ಶಾರದ ಮೊದಲಿನ ಥರ ಆಗ್ತಾ ಇದ್ದಾಳೆ, ತುಂಬ ಖುಷಿ ಆಗ್ತಾ ಇದೆ ಅಂತ ಶ್ರವಣ ಅಂದ್ಕೊಂಡಿರ್ತಾನೆ. ಅದೇ ರೀತಿ ನಿಂಗವ್ವಜ್ಜಿ, ಹೇ ಕೇಶವ, ಪುರೋಹಿತರಿಗೆ ಹೇಳಿದ್ನೇನೋ ಅಂತ ಕೇಳ್ತಾರೆ. ಹೌದು ಅತ್ತೆ, ಎಲ್ಲ ಹೇಳಿದ್ದೀನಿ, ಬರ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಪುರೋಹಿತರು ಡ್ರೆಸ್ನಲ್ಲಿ ಎಂಟ್ರಿ ಕೊಟ್ಟೇ ಬಿಟ್ಟರು ಅಜಿತ್ ಮತ್ತು ಸತ್ಯಣ್ಣ. ಆಗ ಇದೇನಿದು, ನಾವು ಹೇಳಿರೋ ಪುರೋಹಿತರೇ ಬೇರೆ, ನೀವು ಬೇರೆ ಬಂದಿರೋದು ಅಂತ ನಿಂಗವ್ವಜ್ಜಿ ಹೇಳ್ತಾರೆ. ಅಯ್ಯೋ, ಅದು ಅವರಿಗೆ ತುಂಬ ಕೆಲಸ ಇದೆ, ಅದಕ್ಕೆ ನಮ್ಮನ್ನು ಕಳಿಸ್ಕೊಟ್ಟಿದ್ದಾರೆ, ನೀವೇನು ಯೋಚನೆ ಮಾಡಬೇಡಿ, ಎಲ್ಲವನ್ನು ನಾವೇ ಹೇಳ್ತೀವಿ, ಜಾತಕ ಅದು ಇದು ಎಲ್ಲ ನೋಡ್ತೀವಿ, ಹುಡುಗಿನ ಕರೆಸಿ ಅಂತ ಹೇಳ್ತಾರೆ. ಆಗ ಭೂಮಿ ಮತ್ತು ಪ್ರಸಾದಿ ಕರೆಸ್ತಾರೆ. ಆಗ ಇಬ್ಬರು ಕೂಡ
ಕೂತ್ಕೊಂಡಿರ್ತಾರೆ. ಆಗ ಭೂಮಿಗೆ ತುಂಬ ಭಯ ಆಗ್ತಾ ಇರುತ್ತೆ. ಆಗ ಹುಡುಗ ಜಾತಕ ಕೊಡಿ ಅಂತ ಹೇಳ್ತಾರೆ. ಆಗ ಭೂಮಿ ಜಾತಕ ನೋಡಿಬಿಟ್ಟು ಹಬ್ಬಬ್ಬ ಏನು ಜಾತಕ, ಈ ಜಾತಕ ಅಂದರೆ ತುಂಬಾ ಮುದ್ದಾಗಿದೆ, ನಿಜವಾಗ್ಲೂ ಇಂಥ ಜಾತಕ ಸಿಗೋದು ಅಪರೂಪ ಅಂತ ಅಜಿತ್ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡ ನಿಂಗಮ್ಮಜ್ಜಿಗೆ ತುಂಬ ಖುಷಿಯಾಗುತ್ತೆ. ಈ ಕಡೆ ಪ್ರಸಾದಿ ಜಾತಕನ ನೋಡ್ತಾರೆ. ಅಯ್ಯಯ್ಯೋ ಎಂಥ ಜಾತಕ ಇದು, ದರಿದ್ರ ಅಂತ ಹೇಳ್ತಾರೆ. ಆಗ ಪ್ರಸಾದಿಗೆ ತುಂಬಾ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ಪುರೋಹಿತ್ರೆ ನೀವಂತ ಕೇಳ್ತಾರೆ. ಅಯ್ಯೋ ಅಜ್ಜಿ ಏನಿದು ಇಂಥವ್ರ ಜಾತಕ, ಅಯ್ಯೋ ದೇವ್ರೆ ಯಾವುದೇ ಕಾರಣಕ್ಕೂ ಈ ಜಾತಕ ಹೊಂದಾಣಿಕೆ ಆಗಲ್ಲ ಅಂತ ಅಜಿತ್ ಹೇಳ್ತಾರೆ. ಹಾಗಲ್ಲ, ಏನು ಮಾತಾಡ್ತಿದ್ದೀರಾ, ನನ್ನ ಸುರೇಶ್ ಜೊತೆ ನನ್ನ ಮದುವೆ ಆಗೇ ಆಗುತ್ತೆ, ನೀವಷ್ಟಕ್ಕೂ ನೀವೇನು ಮಾತಾಡ್ತಾ ಇದ್ದೀರಾ ಅಂತ ಪ್ರಸಾದಿ ಹೇಳ್ತಾರೆ. ಅಯ್ಯೋ ಇಲ್ಲಿ ನಾವೇನು ಹೇಳ್ತಾ ಇಲ್ಲ, ಜಾತಕದಲ್ಲಿರೋದು ಹೇಳ್ತಾ ಇದ್ವಿ. ಒಂದು ವೇಳೆ ನೀವು ಈ ಹುಡುಗಿನ ಮದುವೆ ಆದರೆ ಖಂಡಿತವಾಗ್ಲೂ ನೀವು ಮದುವೆ ಆಗಿದ್ದ ದಿನವೇ ನಿಮಗೆ ಸಾವಾಗುತ್ತೆ ಅಂತ ಅಜಿತ್ ಹೇಳ್ತಾರೆ. ಅದನ್ನ ಕೇಳಿಸಿಕೊಂಡ ಪ್ರಸಾದಿ ಬೆಚ್ಚಿ ಬೀಳ್ತಾನೆ. ಏನು ಮಾತಾಡ್ತಿದ್ದೀರಾ, ನಾನು ಸುಲೋಚನಾ ಮದುವೆ ಆದರೆ ಸತ್ತೋಗ್ಬಿಡ್ತೀನ ಅಂತ ಶಾಕ್ ಆಗ್ತಾರೆ. ಖಂಡಿತ ಯಾವುದೇ ಕಾರಣಕ್ಕೂ ಈ ಮದುವೆ ಆದರೆ ನೀವಂತೂ ಜೀವಂತವಾಗಿರಲ್ಲ ಅಂತ ಹೇಳ್ತಾರೆ. ಆಗ ಪ್ರಸಾದ್ ಎದ್ದು ನಿಂತ್ಕೊಂಡು ಏನಿದು, ಹಾಗಾದರೆ ಸಾಧ್ಯ ಇಲ್ಲ, ನಾನು ಸುಲೋಚನಾ ಅಂತ ಹೇಳಿ ಕೂಗ್ತಾ ಇರ್ತಾರೆ. ಮನೆಯವರಿಗೆ ಅಜಿತ್ ಮೇಲೆ ಅನುಮಾನ ಬಂದೇ ಬಿಡುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ನಾಳಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.